ಇವಾಗ ನಾವು ನೋಡ್ತಿರೋದು ಜಿಪ್ ಲೈನ್ ಅಂತ. ಬನ್ನಿ ಇದ್ರ ಬಗ್ಗೆ ಕೇಳೋಣ ಅವ್ರನ್ನ, ಯಾವ ಥರ ಏನು ಯಾವ್ಯಾವ ಆ್ಯಕ್ಟಿವಿಟೀಸ್ ಇದೆ ಅಂತ ಕೇಳೋಣ. ಬನ್ನಿ. ಎಕ್ಸ್ಪ್ಲೋರ್ ಮಾಡಿ ಸರ್. ಇದು 100 ರುಪೀಸ್ ಬರುತ್ತೆ ಒಬ್ರಿಗೆನಾ? ಒಬ್ರಿಗೆ 100 ಇರುತ್ತೆ. ಅಲ್ಲಿ ಮೇಲಿಂದ ಅಲ್ಲಿ ಲಾಸ್ಟ್ ಎಂಡಿಗೆ ಇದೆಯಲ್ಲ ಅಲ್ಲಿಗೆ ಅಷ್ಟೇ, ಅಲ್ಲಿಗೆ ಅಷ್ಟು ಹೋಗುತ್ತೆ. ಮತ್ತು ಹಾರ್ನೆಸ್ ಎಲ್ಲ ಬೆಲ್ಟ್, ಹೆಲ್ಮೆಟ್ ಎಲ್ಲ ಹಾಕ್ಕೊಡ್ತೀವಿ. ಸೇಫ್ಟಿ ಎಲ್ಲ ಇರುತ್ತೆ. ಈ ಥರ ಕೈ ಬಿಟ್ಕೊಂಡು ಹೋಗ್ಬೋದಾ? ಒಬ್ಬರಿಗೆ 100, ಒಬ್ಬರಿಗೆ 100 ರುಪೀಸ್ ಆಗುತ್ತೆ. ಮಕ್ಕಳಾದರೂ ಸರಿ, ದೊಡ್ಡವರಿಗೆ ಯಾರಿಗಾದ್ರೂ 100 ಆಗುತ್ತೆ. 100 ರುಪೀಸ್. ಥ್ಯಾಂಕ್ಸ್. ಯಾವಾಗಿಂದ ಸ್ಟಾರ್ಟ್ ಮಾಡೋದು ಇದು? ಸ್ಟಾರ್ಟಿಂಗ್ ಇದು ಆಯಿತು ಒಂದು 10 ಇಯರ್ಸ್. 10 ಇಯರ್ಸ್ ಆಯ್ತಾ? ಇದು 10 ವರ್ಷ ಆಯ್ತಾ? ಥ್ಯಾಂಕ್ಸ್. ಫೈನಲಿ ಅಂತೂ ನಾವಂತೂ ಜಿಪ್ ಲೈನ್ ಆಡೋಕ್ಕಂತ ಬಂದಿದ್ದೀವಿ. ನನಗಂತೂ ತುಂಬ ಭಯ ಆಗ್ತೈತೆ, ಹೆಂಗೆ ಏನು ಯಾವ ಥರ ಅಂದ್ಬಿಟ್ಟು. ಇದಕ್ಕೆ ಹೆಲ್ಮೆಂಟು ಮತ್ತು ಬೆಲ್ಟ್ ಕೊಡ್ತಾರೆ ಸೇಫ್ಟಿಗೆ. ಇವಾಗ ಬನ್ನಿ ಅದನ್ನು ಹಾಕ್ಕೊಂಡು ಒಂದು ಜಿಂಗ್ ಅಂತ ಹೊಂಟೋಗ್ಬಿಡೋಣ. ಅದು ನಿಮಗೂ ತೋರಿಸ್ತೀನಿ, ಆಡ್ಬೋದಾ ಏನು ಯಾವ ಥರ ಅಂದ್ಬಿಟ್ಟು. ಇವಾಗ ಬನ್ನಿ. ಕೆಲಸ ಮಾಡ್ತಿದ್ದೀರಿ? ನಾ ಇಲ್ಲಿ 1 ಇಯರ್ ಆಯಿತಾ? 1 ಇಯರ್ ಆಯಿತು. 1 ಇಯರ್. ಸ್ಯಾಲ್ರಿ ಹಿಂಗೆ ಎಲ್ಲ ಚೆನ್ನಾಗಿ ಕೊಡ್ತಾರ? ಪರವಾಗಿಲ್ಲ. ಇದು ಇರುತ್ತಲ್ಲ, ಸೇಫ್ಟಿ ಇರುತ್ತಲ್ಲ, ಹೆಲ್ಮೆಟ್ ಇದೆಯಾ? ಕೆಳಗಡೆ ಒಂದು ಇದೆ, ರಫ್ ಆಗೈತೆ ನೋಡಿ, ಸಾಕು. ಫೈನಲ್ ಎಲ್ಲ ರೆಡಿ ಆಗೋಯ್ತು. ಎಲ್ಲ ಬೆಲ್ಟ್ ಗಿಲ್ಟ್ ಹೆಲ್ಮೆಟ್ ಎಲ್ಲ ಸೇಫ್ಟಿ ಎಲ್ಲ ಹಾಕೊಂಡಾಯ್ತು. ಇವಾಗ ಜಿಂಗ್ ಅಂತ ಜಿಪ್ಲೈನಲ್ಲಿ ಒಂದು ರೌಂಡ್ ಬಂದ್ಬಿಡೋಣ. ಬನ್ನಿ, ಯಾವ ಥರ ನಿಜವಾಗ್ಲೂ ಆರ್ತೀನೋ ವಾಪಸ್ ಬಂದ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ಹೆಲ್ಮೆಟ್ ಹಾಕ್ತವ್ರೆ ಸೇಫ್ಟಿಗೆ. ಹೆಲ್ಮೆಟ್ ನೀವು ಹಾಕ್ಕೊಳ್ಳಿ, ಸೇಫ್ಟಿ ಇರಬೇಕು. ಇವಾಗ ಬನ್ನಿ ಹೋಗೋಣ. ಇವಾಗ ಹೆಂಗೈತೆ ಏನು ಅಂತ ಎಕ್ಸ್ಪೀರಿಯೆನ್ಸ್ ನೋಡೋಣ. ಮಿಸ್ ಮಾಡ್ದೇ ನೀವು ಜಿಪ್ಲೈನ್ಗೆ ಬಂದು ಒಂದು ಸಲ ವಿಸಿಟ್ ಮಾಡಿ, ಆಡಿ, ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೋಗೋಣ. ಇವಾಗಂತೂ ಹತ್ತುತ್ತಾ ಇದ್ದೀನಿ ನಾನಂತೂ. ಬನ್ನಿ ಇವಾಗ ಹೋಗೋಣ. ಇವಾಗ ಏನು ಸ್ಟಾರ್ಟು? ನನಗಂತೂ ತುಂಬ ಭಯ ಆಗ್ತೈತೆ. ಈ ಹುಡುಗಿ ಅವಾಗಿಂದ ಒಂದು 5 ನಿಮಿಷದಿಂದ ವೇಸ್ಟ್ ಮಾಡ್ತಾಳೆ. ಟಿಕೆಟು ತೊಗೊಂಡೋಯ್ತವ್ರು, ಎಲ್ಲನೂ ಮಾಡಾಯ್ತಾದರೆ ಆ ಕಡೆಯಿಂದ ಜಿಪ್ ಲೈನಲ್ಲಿ ಹೋಗೋಕ್ಕೆ ಹುಡುಗಿ ಹೆದರ್ತಾವಳೆ. ಇವಾಗ ಬನ್ನಿ ಟಿಕೆಟ್ ಕೊಟ್ಬಿಟ್ಟು ನೋಡೋಣ. ನನ್ನ ಪರಿಸ್ಥಿತಿ ಏನಾಗುತ್ತೆ ನನಗೆ ಗೊತ್ತಿಲ್ಲ. ನಂಗೆ ನಿಜವಾಗ್ಲೂ ತುಂಬ ಭಯ ಆಗ್ತೈತೆ. ಅವರಂತೂ ಎಲ್ಲ ಸೇಫ್ಟಿಯಾಗಿ ಹಾಕ್ಕೊಟ್ಟವ್ರೆ. ಇವಾಗ ನಾನು ಸೇಫ್ಟಿಯಿಂದ ಜಾರ್ಕೊಂಡು ಬಂದುಬಿಟ್ರೆ ಸಾಕು, ಎಲ್ಲಿ ಸ್ಲಿಪ್ ಆಗುತ್ತೆ ಅಂತ ಭಯ. ಇವಾಗ ಇಲ್ಲಿಂದ ನಿಂತ್ಕೊಂಡು ನೋಡೋದೇ ಒಂಥರ ಅನಿಸುತ್ತೆ. ಟಿಕೆಟ್ ಕೊಡಬೇಕು, ಟಿಕೆಟ್ ಇಸ್ಕೋತಾರೆ ಫಸ್ಟು. ಇವಾಗೆಲ್ಲ ಹಾಕ್ತವ್ರೆ, ಅದನ್ನು ಹಾಕಿ ಸಿಂಗಿ ಅಂತ ಹೊಂಟೋಗ್ಬೇಕು. ನನಗೆ ನಿಜವಾಗ್ಲೂ ಭಯ ಆಗ್ತೈತೆ ಅದನ್ನು ನೋಡ್ತಾಯಿದ್ರೆ ನನಗಂತೂ. ಇವಾಗ ಬನ್ನಿ ಇವಾಗ ಹೋಗೋಣ, ಒಂದು ರೌಂಡ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ನಂಗೆ ನಿಜವಾಗ್ಲೂ ಭಯನೇ, ಆದ್ರೂ ನೋಡೋಣ. ಇದೊಂದು ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತೂ ಲೈಫಲ್ಲೇ ಮಾಡಿಲ್ಲ ಯಾವತ್ತೂ. ನಿಜವಾಗ್ಲೂ ಭಯ ಎಷ್ಟು ಅಂದರೆ ಅಷ್ಟಿಷ್ಟು ಭಯ ಆಗಲಿಲ್ಲ ನನಗೆ. ಆದರೂ ಇಲ್ಲಿ ಏನು ಮಾಡ್ತಾರೆ ಅಂದರೆ ಹಗ್ಗ ಇಟ್ಕೋತಾರೆ, ಅಷ್ಟು ನಿಮಗೆ ಪ್ರೆಜರಾಗಿ ಬಿಡೋಲ್ಲ. ಅಲ್ಲಿ ನೋಡಿ ಹಗ್ಗ ಐತಲ್ಲ, ಹಗ್ಗನ ಅಲ್ಲಿ ಇಟ್ಕೋತಾರೆ ಅಷ್ಟೇ. ನಾನಂತೂ ಜಿಪ್ಲೈನ್ ಆಡ್ಬಿಟ್ಟು ಕೆಳಗಡೆ ಬಂದೆ. ಫುಲ್ ಎಕ್ಸ್ಪೀರಿಯೆನ್ಸ್ ಆಯಿತು ಮಾತ್ರ, ತುಂಬ ಚೆನ್ನಾಗಿತ್ತು. ಇನ್ನೊಂದು ಸರಿ ಹೋಗಬೇಕು ಅನಿಸುತ್ತೆ, ಆದರೆ ಅಷ್ಟು ಬಜೆಟ್ ಇಲ್ಲ. ಇವಾಗ ಬನ್ನಿ ಅದ್ರ ಬಗ್ಗೆ ಕೇಳೋಣ. 17 ಆ್ಯಕ್ಟಿವಿಟಿ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೂ ಟಿಕೆಟ್ ತೊಗೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದುಬಿಡೋಣ. ಬನ್ನಿ ಇವಾಗ ಹೋಗೋಣ. ಇದು ರೋಪ್ ಆ್ಯಕ್ಟಿವಿಟಿ ಅಂತ. ಇದು ಒಬ್ಬರಿಗೆ 100 ಆಗುತ್ತೆ. ಬನ್ನಿ ಇದ್ರ ಬಗ್ಗೆ ಅವ್ರನ್ನ ಕೇಳಿ ನೋಡೋಣ ಯಾವ ಥರ ಏನು ಅಂದ್ಬಿಟ್ಟು. ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳ್ತೀವಿ. ಮತ್ತು ಯಾವ ಥರ ಅಂತಲೇ ಕೇಳ್ತೀವಿ. ಈ ಆರ್ಮಿ ಟ್ರೈನಿಂಗ್ ಥರ, ಪೊಲೀಸ್ ಟ್ರೈನಿಂಗ್ ಥರ, ಈ ಥರ ಒಂದೊಂದು ಇದೆ ಅಂತ. ಮಕ್ಕಳು ದೊಡ್ಡವರೆಲ್ಲ ಬಂದು ಆಡ್ತಾರೆ. ಒಬ್ರೊಬ್ರು ಹೇಳ್ತಾರೆ ಚೆನ್ನಾಗಿರುತ್ತೆ ಅಂತ, ಇದು ಮಾಡಿದ್ದು ಚೆಂದ ಇದೆ ಹಂಗಂತೆಲ್ಲ ಹೇಳ್ತಾರೆ. ಈ ಸ್ವಲ್ಪ ಐಟ್ ಇರಬೇಕಾಗಿತ್ತು. ಇದೆಯಲ್ಲ ಐಟ್ ಇದೆ, ಇಲ್ಲ ಅದು ಐಟ್ ಇರಬೇಕಂತ. ಐಟ್ ಇರಬೇಕಾಗಿತ್ತು ಹಂಗೆಲ್ಲ ಹೇಳ್ತಾರೆ. ಐಟು ಕಮ್ಮಿ ಆಯಿತು ಮಕ್ಕಳಿಗೆಲ್ಲ ಹೋಗ್ತೀರಾ 17 ಆ್ಯಕ್ಟಿವಿಟೀಸ್. ಬನ್ನಿ ಇವಾಗ ಒಂದು ರೌಂಡ್ ಆರ್ಮಿ ಥರ ಆಗ್ಬಿಟ್ಟು ನಾವು ಆರ್ಮಿನೇ ಆಗ್ಬಿಡೋಣ. ಒಂದು ರೌಂಡು ಬಂದ್ಬಿಡೋಣ. 17 ಆ್ಯಕ್ಟಿವಿಟಿ ಏನಿದೆ ಪ್ರತಿಯೊಂದು ಕಂಪ್ಲೀಟ್ ಮಾಡ್ಬಿಡೋಣ. ನಾನಂತೂ ಬೇಗ ಮಾಡ್ತೀನಿ ಅಂತ ಚಾಲೆಂಜ್ ಒಪ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೋಗೋಣ, ನೋಡೋಣ ಯಾವ ಥರ ಏನು ಸ್ಲಿಪ್ ಆಗುತ್ತೋ ಜಾರುತ್ತೋ ಏನು ಯಾವ ಥರ ಪ್ರತಿಯೊಂದು ಇವಾಗ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಾನಂತೂ ಆಡ್ತಾ ಇದ್ದಿದ್ದಂತೂ. ಆವಾಗಲೇ 2 ಚಿಕ್ಕ ಮಕ್ಕಳು ಹೋದರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಹೋದ್ಮೇಲೆ ನಾನು ಬೇಕಾದ್ರೆ ಹೋಗೋಣ ಅಂತ. ಇವಾಗ ಬನ್ನಿ, ನಿಜವಾಗ್ಲೂ ಅಲ್ಲಾಡ್ತೈತೆ ಇದು ಮಾತ್ರ, ಇಟ್ಕೊಳ್ಳೋಕ್ಕೂ ಆಯ್ತಿಲ್ಲ. ಕಾಲು ಸ್ಲಿಪ್ಪು ಶೂ ಅಲ್ವಾ, ಅದಕ್ಕೆ ಜಾರ್ತೈತೆ. ಇವಾಗ ಬನ್ನಿ ಇವಾಗ ಹೋಗೋಣ, ಯಾವ ಥರ ಏನು ಅಂತ ಇನ್ನೊಂದು ಸಲ ನೋಡೋಣ. ಇದೊಂದು ಫುಲ್ ರೌಂಡೇ ಐತೆ ಇದು. ನನಗಂತೂ ನಡ್ಕೊಂಡು ಬರೋಕ್ಕೆ ಆಯ್ತಿಲ್ಲ. ಅಲ್ಲಿ ನೋಡಿ ಕಾಲು ಯಾವ ಥರ ಸಿಗಾಕೊಳ್ತೈತೆ ಅಂತ. ಅಲ್ಲಿ ನೋಡಿ ಆ ಕಡೆ ಈ ಕಡೆ ಒಂಚೂರು ಸ್ಲಿಪ್ ಆದರೆ, ಕೆಳಗಡೆ ಒಂಚೂರು ಸ್ಲಿಪ್ ಆಗಿದ್ರೆ ಮುಗೀತು ನಮ್ಮ ಕತೆ. ಅಲ್ಲಿ ನೋಡಿ ಹುಷಾರಾಗಿ ಬರಬೇಕು. ಈ ಆ್ಯಕ್ಟಿವಿಟಿಗೆ ಮಾತ್ರ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಮತ್ತು ಚೆನ್ನಾಗೈತೆ. ಹುಡುಗರು ಮುಂದೆ ಆಡ್ತಾಯಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ.
ಇವಾಗ ಬನ್ನಿ ಇವಾಗ ಹೋಗೋಣ ಯಾವ ಥರ ಐತೆ ಅಂತ ನೋಡೋಣ. ಚೆನ್ನಾಗೈತೆ. ಒಂಚೂರು ಕಾಲು ಹುಷಾರು, ಒಂದು ಸ್ವಲ್ಪ ಸ್ಲಿಪ್ ಆಗುತ್ತೆ ಅಷ್ಟೇ. ಮಳೆ ಬೇರೆ ಸುರಿದೈತೆ. ಆಮೇಲೆ ಒಂಚೂರು ಹುಷಾರಾಗಿ ಇದು ಮಾಡಿ ಅಷ್ಟೇ. ಮಕ್ಕಳಾದರೆ ಒಂದು ಸ್ವಲ್ಪ ನೀವು ಹತ್ರ ಇರಿ, ಸ್ಲಿಪ್ ಆಗಿಬಿಡುತ್ತೆ ಕಾಲು. ಇವಾಗ ಬನ್ನಿ ಆ ಕಡೆಯಿಂದ ಈ ಕಡೆ ಹೊಂಟೋಗ್ಬಿಡೋಣ, ದಾಟ್ಕೊಂಡು ಹೊಂಟೋಗ್ಬಿಡೋಣ. ಹುಷಾರಾಗಿ ಕಾಲಿಗೆ ಕಳೀಲು ಅಷ್ಟೇ, ಜಾರುತ್ತೆ ಹುಷಾರು. ನಂತರ ಇದು ಮಾಡೋಕ್ಕೆ ಹೋಗ್ಬೇಡಿ, ಹುಷಾರು. ಶೂ ಹಾಕಿದ್ರೆ ಒಂದು ಸ್ವಲ್ಪ ಜಾರುತ್ತೆ. ಇದು ಸ್ಟ್ರೈಟ್ ಒಂದೇ ಲೈನಲ್ಲಿ ಹೋಗೋಣ. ಇವಾಗ ಆ ಕಡೆ ಹೋಗಿ ಇವಾಗ ಬನ್ನಿ ಇದೊಂದು ಸರಿ ನೋಡ್ಬಿಡೋಣ ಯಾವ ಥರ ಏನು ಅಂತ. ಇದು ಕಾಲು ಇಕ್ಕಿದ ತಕ್ಷಣವೇ ಗುರು ಎಲ್ಲ ಅಲ್ಲಾಡೋಗೈತೆ ನೋಡಿ, ಯಾವ ಥರ ಅಲ್ಲಾಡ್ತೈತೆ ಅಂತ. ಹುಷಾರು ಮಾತ್ರ. ಮಕ್ಕಳು ಆದರೆ ಕರ್ಕೊಂಡು ಬಂದರೆ ನೀವು ಹುಷಾರು, ಅವ್ರ ಹತ್ರನೇ ಇರಿ, ಎಲ್ಲೋ ಬಿಟ್ಟು ಇದು ಮಾಡಬೇಡಿ. ಅವ್ರು ತುಂಟಾಟಕ್ಕೆ ಹಂಗೆ ಹಂಗೆ ಆಡ್ತಾರೆ, ಬಿದ್ದುಬಿಡ್ತಾರೆ ನೋಡಿ ಎಷ್ಟು ಹೆಂಗೆ ಅಲ್ಲಾಡ್ತೈತೆ ಅಂತ. ಹುಷಾರಾಗಿ ಹೋಗಿ ಅಷ್ಟೇ. ಇದಂತೂ ಫುಲ್ಲು ಮಾತ್ರ ನನ್ನ ಕೈಲಾಗ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಚಿಕ್ಕ ಮಕ್ಳಂತೂ ನಿಜವಾಗ್ಲೂ ಮಾಡೋಕ್ಕೆ ಆಗೋಲ್ಲ. ಯಾಕೆಂದರೆ ನಿಜವಾಗ್ಲೂ ಕಾಲು ಹೆಂಗೆ ಇದಾಗುತ್ತೆ ಅಂದರೆ ಫುಲ್ ಜಾರುತ್ತೆ ಅಂದರೆ ಹಂಗೆ ಜಾರಲ್ಲ ಮಾತ್ರ, ಅಲ್ಲಾಡೋಗೋಯ್ತು ಮಾತ್ರ. ನನಗಂತೂ ನೋಡಿ ಮುಂದ್ಗಡೆ ಹೋಗೋಕ್ಕಾಗಲ್ಲ. ಹುಷಾರಾಗಿ ಅವ್ರ ಪೇರೆಂಟ್ಸ್ ಅವ್ರ ಹತ್ರ ಇರಿ, ಯಾಕೆಂದರೆ ಫುಲ್ ಜಾರುತ್ತೆ ಅಲ್ಲಿ. ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳು ಅಂತ. ಬನ್ನಿ ಇವಾಗ ಹೋಗೋಣ ಯಾವ ಥರ ಏನು ಅಂತ ನೋಡೋಣ. ನಾನಂತೂ ನಿಂತುಬಿಟ್ಟಿದ್ದೀನಿ. ಬನ್ನಿ ಇವಾಗ ಬೇರೆ ಕಡೆ ಹೋಗೋಣ. ಸುಲಭ ಜೀವನನೂ ಅಷ್ಟೇ, ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಇದೇ ಥರ ಇರುತ್ತೆ. ಆದರೆ ಒಂದು ಉದಾಹರಣೆಗೋಸ್ಕರ ಅಷ್ಟೇ ಹೇಳ್ತಾ ಇರೋದು. ನಾವು ಅಂದ್ಕೊಂಡಂಗೆ ಲೈಫ್ ಅಷ್ಟು ಸುಲಭ ಇರಲ್ಲ. ಏನಿಲ್ಲ, ಒಂಚೂರು ಹುಷಾರಾಗಿ ಕಾಲು ಮಾಡಿಕೊಂಡು ಹೋದ್ರೆ ಸಾಕು. ಮತ್ತೇನು ಸ್ಲಿಪ್ ಆಗುತ್ತೆ ಅಂತ ಹುಷಾರು. ಕಣ್ಣು ಮುಚ್ಕೊಂಡು ಮಾತ್ರ ಕಾಲು ಇಟ್ಕೋಬೋದು. ಬಿಯದೇ ದೊಡ್ಡ ಸಾಹಸ. ನಿಜವಾಗ್ಲೂ ಪವರ್ ಇದೆ. ಎಷ್ಟು ಪವರ್ ಇದೆ ಅಂದರೆ ನೋಡಿದ್ರೇ ಗೊತ್ತಾಗುತ್ತೆ. ಫುಲ್ ಪವರ್ ಇದೆ, ಏನು ಕಿತ್ತೋಗಲ್ಲ, ಆ ಥರ ಏನು ಬರೋಲ್ಲ. ಮರಕ್ಕೆ ನೋಡಿ ಎಷ್ಟು ಗ್ರಿಪ್ ಆಗಿ ಯಾವ ಥರ ಕಟ್ಟವ್ರೆ ಅಂತ. ನಾನಂತೂ 17 ಆ್ಯಕ್ಟಿವಿಟಿನೂ ಕಂಪ್ಲೀಟ್ ಮಾಡಾಯಿತು. ನಾನು ಆ ಕಡೆಯಿಂದ ಈ ಕಡೆ ಒಂದು ರೌಂಡ್ ಬರೋಷ್ಟೊತ್ತಿಗೆ ಅಂತ ನಾನು ಬೆವರು ಅಷ್ಟಿಷ್ಟು ಇಳಿಸ್ನಿಲ್ಲ ಮಾತ್ರ. ಫುಲ್ ಸುಸ್ತಾಗೋಯ್ತು ಮಾತ್ರ. ಹುಷಾರು, ಕಾಲು ಫುಲ್ ಸ್ಲಿಪ್ ಆಗುತ್ತೆ. ಆದರೆ ಇಲ್ಲಂತೂ ಮಾಡೋಕ್ಕೆ ಆಗೋಲ್ಲ. ನಾವು ಅಲ್ಲಾಡ್ತೀವಿ ಅದ್ರ ಜೊತೆ, ತೂಗಾಲಿ ಆಡ್ದಂಗೆ ಅಲ್ಲಾಡುತ್ತೆ ಇದಂತೂ. ಫೈನಲ್ 17 ಟ್ಯಾಕ್ಸನ್ನು ಕಂಪ್ಲೀಟ್ ಮಾಡಾಯಿತು. ಇವಾಗ ಬೇರೆ ಕಡೆ ಹೋಗೋಣ. ಇವಾಗ ಬನ್ನಿ ಇವಾಗ ಇಲ್ಲಿ ರೋಪ್ ಆ್ಯಕ್ಟಿವಿಟಿ ಇಲ್ಲಿ ಮುಗೀತು. ನೋಡಿ ಎಷ್ಟು ಬೇವತ್ತಾಗಿದ್ದೀನಿ ಅಂತ. 17 ಎಲ್ಲ ಟ್ಯಾಕ್ಸ್ ಕಂಪ್ಲೀಟ್ ಮಾಡಾಯಿತು. ಇವಾಗ ಬೇರೆ ಇನ್ನೆಲ್ಲಿಗೆ ಹೋಗೋಣ ಅಂತ ಇದು ಮಾಡ್ತೀನಿ. ಮನೆಗೆ ಹೋಗೋಣ. ಇನ್ನೂ ಇದೆ, ಜಿಂಕೆ ಇದೆ, ಜಿಂಕೆ ತೋರಿಸ್ತೀನಿ, ಬನ್ನಿ ಹೋಗೋಣ. ನನ್ನ ತಮ್ಮ ನೋಡಿ ಇಲ್ಲೇ ಇದ್ದಾನೆ. ಇವನೇ ನನ್ನ ತಮ್ಮ, ಇವನೇ ಕರ್ಕೊಬಂದಿರೋದು. ಇಲ್ಲೊಂದು ಮಂತ್ ಕೆಲಸ ಮಾಡ್ದ, ರಜಾ ಕೊಟ್ಟಿದ್ರಲ್ಲ ಅವಾಗ. ಇವಾಗ ಜಿಂಕೆ ನೋಡೋಕೆ ಹೋಗೋಣ ಬನ್ನಿ. ಸುಮಾರು ಇತ್ತು, ಜಿಂಕೆಗಳು ಹೋಗ್ಬಿಟ್ಟವೆ. ಬಟ್ 20 ಜಿಂಕೆಗಳಿರೋದು ನೋಡಿ, 20 ಜಿಂಕೆಗಳಿದಾವಂತೆ. ನನ್ನ ತಮ್ಮನಿಗೆ ಆಲ್ಮೋಸ್ಟ್ ಗೊತ್ತು, ಅದರಿಂದ ಅವ್ನು ಹೇಳ್ದ ಒಟ್ಟು 20 ಜಿಂಕೆಸ್ ನೋಡಿ. ಅಲ್ಲೊಂದು ಚಿಕ್ಕದೈತೆ, ಎಷ್ಟು ಚೆನ್ನಾಗೈತೆ ಅಂತ. ಝೂ ಅಲ್ಲಿ ನೋಡಿದ ಒಂದು ಮುದ್ದಾಗಿತ್ತು ಜಿಂಕೆ ಮರಿ. ಇಲ್ಲೊಂದು ತೋರಿಸ್ತೀನಿ, ಸೇಮ್ ಅದೇ ರೀತಿ ಐತೆ. ಮರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ತುಂಬ ವರ್ಷದ ಕಾಲದ ಇದು ಮರ. ಇಲ್ಲಿ ಫೋಟೋಶೂಟ್ ಮಾಡಿಸ್ಬೋದು, ಚೆನ್ನಾಗೈತೆ. ಈಚೆ ಬರೋದೇ ಕಷ್ಟ ಉಂಟು, ನಮ್ಮಂತೂ ಕಷ್ಟ. ಅಷ್ಟೇನು ದಪ್ಪ ಇಲ್ಲ, ಸಣ್ಣಕ್ಕೆ ಇರೋದು. ಬನ್ನಿ ಹೋಗೋಣ ಬೇರೆ ಕಡೆ. ನಾವು ಇದನ್ನು ನೋಡ್ತಾ ಇರೋದು ರೂಟ್ ಮ್ಯಾಪ್. ನಾವು ಎಲ್ಲೆಲ್ಲಿ ಫಸ್ಟ್ ಎಲ್ಲೆಲ್ಲಿಗೆ ಹೋಗ್ಬೋದು. ಫಸ್ಟ್ ನಾವು ಹೋಗಿದ್ದು ಇಲ್ಲಿಗೆ ಎಂಟ್ರಿ. ಅದಾದಮೇಲೆ ಪೂರ್ತಿ ಎಲ್ಲ ಕವರ್ ಮಾಡಿದ್ದೀವಿ, ಹೋಗಿದ್ದೀವಿ. ಇದು ಮ್ಯಾಪ್ ಇಲ್ಲಿ ನೋಡ್ಕೊಂಡು ಫಸ್ಟ್ ಎಂಟ್ರೆಸಲ್ಲೇ ಮ್ಯಾಪ್ ನೋಡಿಕೊಂಡು ನೋಡ್ಕೊಂಡು ಬನ್ನಿ. ಚೆನ್ನಾಗಿರುತ್ತೆ, ಫುಲ್ ಎಂಜಾಯ್ ಮಾಡ್ಕೊಂಡು ಬನ್ನಿ. ಎಲ್ಲ ನಿಸರ್ಗಧಾಮ ನೋಡಿದ್ರಲ್ಲ, ಫುಲ್ ಎಕ್ಸ್ಪ್ಲೋರ್ ಮಾಡಾಯಿತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿಗೆ ಹೋಗ್ತೀನಿ. ಮತ್ತು ಮಡಿಕೇರಿಗೆ ಹೋಗ್ತೀನಿ. ಮಡಿಕೇರಿಲಿ ಏನೇನು ನೋಡ್ತೀವೋ ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿಲ್ಲ. ಬಟ್ ಹೋಗೋಣ, ನೋಡೋಣ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, ಲೈಕ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಅಂದರೆ ಮೋಟಿಫಿಕೇಷನ್ ಇರೋದೇ ಅದು. ನಮಗೆ 1000 ಸಬ್ಸ್ಕ್ರೈಬ್ ಮಾಡಬೇಕು. ನನ್ನ ಟಾರ್ಗೆಟ್ ಇರೋದು 1000 ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ಗೆ ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.